ಭದ್ರಾವತಿಯ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗಾಗಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿದ್ದು, ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಸಂಸ್ಥೆ ವತಿಯಿಂದ ಆರ್ಥಿಕ ಅಭಿವೃದ್ಧಿ ಹಾಗೂ ಜೀವನ ನಿರ್ವಹಣೆಯ ಕುರಿತ ಮಾಹಿತಿ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭದ್ರಾವತಿಯ ಶ್ರೀ ಮಲ್ಲೇಶ್ವರ ಸಮುದಾಯ ಭವನದಲ್ಲಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಸಂಸ್ಥೆ ಆಯೋಜಿಸಿದ್ದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಸಾಲಧನವನ್ನು ಬೇರೆ ಉದ್ದೇಶಗಳಿಗೆ ಬಳಸದೆ ಆದಾಯ ತರುವ ಉದ್ಯಮಗಳಿಗೆ ಹೂಡಿಕೆ ಮಾಡಬೇಕು. ನಿಗದಿತ ಅವಧಿಯಲ್ಲಿ ಕಂತುಗಳನ್ನು ಪಾವತಿಸುವ ಮೂಲಕ ಉತ್ತಮ ಸಾಲಗಾರರಾಗಿ ಗುರುತಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ದೀಪ ಬೆಳಗಿಸಿದ ಎಲ್ಲ ಗಣ್ಯರಿಗೂ ಅದರ ಉದ್ದೇಶ ಏನಂದರೆ, ನಮ್ಮ ದೀಪ ಬೆಳಗಿಸುವುದು ನಮ್ಮ ಜ್ಞಾನ, ಅದರಿಂದ ಒಂದು ಮನುಷ್ಯದಲ್ಲಿ ಹಾಗೆ ನಮ್ಮ ಗ್ರಾಮೀಣ ವೇದಿಕೆಯ ಕೆಳಗಡೆ ಬಂದು ಆ ವಿಡಿಯೋವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಪ್ರಗತಿಯಲ್ಲಿ ನಿಮ್ಮ ಪಾಲುದಾರರಾಗಿ ನಿಮ್ಮ ಜೊತೆಯಲ್ಲಿ ನಡೆಯುತ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ವಿಕಾಸದಂತಹ ವ್ಯಾಪಾರ ಸಾಲಗಳು ಗ್ರಾಹಕರ ವ್ಯಾಪಾರ ನಿಧಿಯ ಅವಶ್ಯಕತೆಗಳನ್ನು ಪೂರೈಸುತ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಉಪಕರಣ ನಾವು 1.6 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನು ತಲುಪಿದ್ದೇವೆ. ನಮ್ಮ ಜೀವನೋಪಾಯ ಉಪಕ್ರಮಗಳು ಟೆಕ್ನಿಕಲ್ ಹಾಗೂ ಹೆಚ್ಚು ಜನರಿಗೆ ನಿಲ್ಲಬೇಕು ಅಂತ ಹೇಳಿದ್ರೆ, ಇವತ್ತು ನಿಮ್ಮಲ್ಲಿ ಎಷ್ಟೋ ಜನ ಓದು ಬರ ಮತ್ತೆ ಇರಬೇಕಂತಿದ್ದೀರ ಅಲ್ವಾ, ಸೈನ್ ಹಾಕೋಕ್ಕೂ ಬರಲ್ಲ. ಸೊ ಅಂತ ಪರಿಸ್ಥಿತಿಯನ್ನ ನಿಮ್ಮ ಮಕ್ಕಳಿಗೆ ತಂದು ಕೊಡಬಾರ್ದು. ನಿಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ತರಬಾರ್ದು. ಎಜುಕೇಶನ್ ಬಹಳ ಇಂಪಾರ್ಟೆಂಟು. ನಾವು ಈಗ ನಮ್ಮ ಇಲಾಖೆಯಿಂದ ಸರ್, ಅದು ಶಿಕ್ಷಣ ಇಲಾಖೆಯಿಂದ ಮಾತ್ರ ಮಾಡ್ತಾ ಇತ್ತು. ಶಾಲೆ ಬಿಟ್ಟ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸುವಂತ ಒಂದು ಕಾರ್ಯಕ್ರಮ ಬರೀ ಶಿಕ್ಷಣ ಇಲಾಖೆಯಿಂದ ನಡೀತಾ ಇತ್ತು. ಈಗ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಿ ಒಂದು 35 ಜನ ಮಕ್ಕಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಮಹಿಳೆಯರಿಗೆ ನಾವು ಯಾವ್ಯಾವ ಕಾನೂನುಗಳಿದೆ ಅಂತೇಳಿ ಹೇಳ್ತಿರ್ಬೋದು. ಮೊದಲನೇದಾಗಿ ಗಂಡ ಮತ್ತು ಗಂಡನ ಕಡೆಯವರಿಂದ ದೌರ್ಜನ್ಯವನ್ನು ತಡೆಯಲಿಕ್ಕಿರ್ತಕ್ಕಂತಹ BNS ಕಾಯ್ದೆ ಅಡಿಯಲ್ಲಿರ್ತಕ್ಕಂಥ ಸೆಕ್ಷನ್ಗಳಿದೆ. ತಾವುಗಳು ನಿಮ್ಮ ಮೇಲೆ ದೌರ್ಜನ್ಯ ಆಗಿಲ್ಲ ಅನ್ನೋ ಅಡ್ಡಿ ಇಲ್ಲ. ನಿಮ್ಮ ಸುತ್ತಮುತ್ತ ನಿಮ್ಮ ಗುಂಪಿನ ಸದಸ್ಯರಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಮಹಿಳೆಯ ಮೇಲಿನ ದೌರ್ಜನ್ಯವನ್ನ ನೀವು ಧೈರ್ಯವಾಗಿ ಬಂದು ನಮ್ಮ ಗುಂಪಿನಲ್ಲಿ ಪ್ರತಿ ವಾರಕ್ಕೆ ಮೆಂಬರ್ಸ್ಗಳು ಯಾರು ಹೋಗ್ತಾ ಇರ್ತಾರೆ, ಆ ಮೆಂಬರ್ ಅಂತ ನಾವು ಮಾಹಿತಿನ ಕೊಡ್ಬೋದು. ಅವರು ನಮಗೆ ಇಂಟಿಮೇಷನ್ ಮಾಡ್ತಾರೆ. ಇದುವರೆಗೂ ಏನಾದ್ರು ಮಾಡಿದ್ದೀರಾ? ದಯವಿಟ್ಟು ಮಾಡಿ. ಯಾಕಂದ್ರೆ ನಾನು ಒಬ್ಬಳೇ ಸುರಕ್ಷಿತವಾಗಿದ್ರೆ ಅಲ್ಲ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಅಕ್ಕತಂಗಿಯರು ಸುರಕ್ಷಿತವಾಗಿರ್ಬೇಕು. ಯಾಕೋ ಹೆಣ್ಮಗಳಿಗೆ ಗಂಡ ದಿನ ಕುಡ್ಕೊಂಡ್ ಕುಡಿತಾ ಇರ್ತಾನೆ, ನೀವೇನ್ ಮಾಡ್ತೀರಾ? ನೋಡ್ಕಡೆ ಅವ್ರ ಮನೆ ಸಮಸ್ಯೆ ನಂಗೆ ಯಾಕೆ ಅಲ್ವಾ? ಈ ಕೆಲಸ ಮಾಡಬೇಡಿ. ಯಾಕಂದ್ರೆ ಅವಳು ಒಬ್ಬ ಹೆಣ್ಮಗಳು, ಒಂದಿನ ಏನಾಗುತ್ತೆ, ಹೊಡೆದು ಗಲಾಟೆ ಆಗಿ ಅವಳು ಮರ್ಡರ್ ಮಾಡ್ತಾರೆ. ಸೊ ಅದು ಪೊಲೀಸ್ ಸ್ಟೇಷನ್ ಹೋಗಿ ಮಾಹಿತಿ ಕೊಟ್ರೆ ನೀವು ಯಾರು ಹೇಳ್ಬೇಡಿ ನಮಗೆ ನೇರವಾಗಿ. 112 ಅಂತೇಳಿ ಒಂದು ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೆ ಡಯಲ್ ಮಾಡಿ. ಬರೀ ಮಹಿಳೆಯರಷ್ಟೇ ಅಲ್ಲ, ವೆರಿ ಗುಡ್, ಎಲ್ಲರಲ್ಲೂ ಫೋನ್ ಇದೆ. ಅಲ್ಲಿ ಇರೋ ಏನಾಗಿದೆ, ಡಿಜಿಟಲ್ ಹ್ಯಾಕರ್ಸ್ಗಳು ಕೂಡ ಬ್ಯಾಂಕ್ ಶಾಖೆಗೆ ಹೋಗಿ ಮಾಹಿತಿ ಕೊಡಬೇಕು. ಫೋನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು, ಆ ಅರ್ಥ ಮಾಡ್ಕೊಂಡಿದ್ದನ್ನ ನಮ್ಮ ದಿನನಿತ್ಯದಲ್ಲಿ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಹೇಗೇಗೋ ಬರುವಂತ ಸಾಕಷ್ಟು ಸಾವುಗಳನ್ನ ನಾವು ಖಂಡಿತ ತಡೆಗಟ್ಟಬಹುದು. ಖಂಡಿತ ಜಾಸ್ತಿ ಆದವೋ, ಸೌಕರ್ಯಗಳು ಜಾಸ್ತಿ ಆದವೋ, ಅಲ್ಲಿ ನಮ್ಮ ದೇಹ ಸೋಮಾರಿ ಆಯಿತು. ನಮ್ಮ ದೇಹ ಏನಾಯ್ತು? ಸೋಮಾರಿ ಆಯಿತು. ಫಸ್ಟ್ ಆಫ್ ಆಲ್ ಸರ್, ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಮ್ಮ ಒಂದು ಗ್ರಾಮೀಣ ಕುಟ ಸಂಸ್ಥೆಯ ಎಲ್ಲ ವ್ಯವಸ್ಥಾಪಕ ವರ್ಗದವರಿಗೂ ಸಹ ನಮಸ್ಕಾರ ಹೇಳ್ತಾ, ಹಾಗೆಯೇ ಈ ಒಂದು ಸಂಸ್ಥೆ ಇವತ್ತು ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಒಂದು ಎಲ್ಲ ರೀತಿಯ ಅನುಕೂಲನೂ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ಲ, ಸಾಮಾಜಿಕ ಆರ್ಥಿಕ
ಪರಿಸ್ಥಿತಿ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ನಮಗಿಲ್ಲಿ ಪ್ರತಿಯೊಂದು ಹೆಲ್ಪ್ ಆಗ್ತಾಯಿದೆ. ಯಾಕೆಂದರೆ ಒಂದು ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೆಣ್ಮಕ್ಳು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಆರೋಗ್ಯದ ಬಗ್ಗೆನೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಎಲ್ಲ ಲೇಡೀಸ್ಗೂ ಸಹ ಹೆಣ್ಮಕ್ಳಿಗೆ ಹಣಕಾಸಿನ ಸಮಸ್ಯೆನ ಬಗ್ಗೆ ತುಂಬ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಈ ಒಂದು ಸಂಸ್ಥೆಗೆ ಸುಮಾರು 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಇದರಲ್ಲಿ ಹಣಕಾಸನ್ನು ನಾವು ತಗೊಂಡು ಸೇರ್ ಮಾಡಿಕೊಂಡು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಸಹ ನಾವು ಬಳಸ್ಕೊಂಡು ಅದರಿಂದ ಅನುಕೂಲ ಮಾಡ್ಕೊಂಡಿದ್ದೀವಿ. ಎಲ್ಲ ಹೆಣ್ಮಕ್ಳಿಗೂ ಸಹ ಅನುಕೂಲ ಆಗಿದೆ ಸರ್. ಇದರಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡ ಮಕ್ಕಳು ಅನ್ನೋದಕ್ಕಿಂತ ಹೆಣ್ಮಕ್ಳು ಸ್ವತಃ ತಗೊಂಡು ಸಹ ಉದ್ಯೋಗನ ಅವರಾಗ ಪ್ರಾರಂಭ ಮಾಡಿ ಪ್ರತಿಯೊಂದರಲ್ಲೂ ಹಣಕಾಸು ದುಡಿಮೆ ಮಾಡ್ಕೊಂಡು ಇವತ್ತು ಈ ಒಂದು ಸಂಸ್ಥೆಯಿಂದ ಎಲ್ಲಿಯಾಗಿ ಆರೋಗ್ಯನೂ ಪಡ್ಕೊಂಡಿದ್ದಾರೆ. ಹಾಗೆಯೇ ನಮ್ಗೆ ಹಣಕಾಸನ್ನು ನಾವು ದುಡಿಮೆ ಮಾಡ್ತೀನಿ ಒಂದು ಛಲದಿಂದ ತಗೊಂಡು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಒಂದೊಂದು ಉದ್ಯೋಗಗಳ್ನೂ ಸಹ ಅವರು ಕಲ್ಪಿಸ್ಕೊಂಡು ಅವರಾಗೆ ಅವ್ರದ್ದು ಆಗಿ ಒಂದು ಇದನ್ನು ಸಮಾಜ ಸೇವೆ ಮಾಡಿಕೊಂಡು ಪ್ರತಿಯೊಂದು ಏನೇ ವ್ಯಾಪಾರ ಆಗಲಿ, ಬಿಸ್ನೆಸ್ ಆಗಲಿ, ಒಂದು ಹೋಟೆಲ್ ಕ್ಯಾಂಟೀನ್ ಆಗಲಿ, ಯಾವುದೇ ಒಂದು ಇದರಲ್ಲೂ ಸಹ ಬೆಳೀತಾ ಇದ್ದಾರೆ ಅಂತಲೇ ಒಂದು ಅನುಕೂಲ ಆಗಿದೆ ಸರ್. ಇದ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ. ಎಲ್ಲರಿಗೂ ನಮಸ್ತೆ ಸರು. ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ಸರು. ಗ್ರಾಮೀಣ ಒಕ್ಕೂಟ ಸಂಘ ಅಂತ ತುಂಬ ಚಿಕ್ಕದಾಗೆ ನಾವು ಆರಂಭ ಮಾಡಿದ್ದು. ಈಗ ನಮ್ಮ ಬ್ಯಾಚಲ್ಲಿ ಬಂದು 20 ಜನ ಇದ್ದೀವಿ ಸರು. ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲ ಆಗಿದೆ. ಎಲ್ಲ ಹೆಣ್ಮಕ್ಳಿಗೂ ಮನೆಯವರು ಸರಿ ಇಲ್ಲ ಅಂದ್ರೂ ಈ ಹೆಣ್ಮಕ್ಳು ಇದರಲ್ಲಿ ಲೋನ್ ತಗೊಂಡು ಬಿಸ್ನೆಸ್ ಮಾಡಿದ್ದಾರೆ ಸರ್. ಮುಂದಿನ ಅವರು ಎಜುಕೇಷನ್ ಆಗಲಿ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿದ್ದಾರೆ ಸರ್. ಇದರಲ್ಲಿ ತುಂಬ ಅಂದರೆ ತುಂಬಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಈ ಸಂಘದ ಮ್ಯಾನೇಜರಿಗಾಗಲಿ, ಸಿಬ್ಬಂದಿ ವರ್ಗದವರಿಗಾಗಲಿ ಎಲ್ಲರಿಗೂ ತುಂಬಾ ನಾವು ಎಲ್ಲ ಹೆಣ್ಮಕ್ಳಿಂದನೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸರ್. ಅಷ್ಟೇ ಸರ್. ಅದೇ ಸರ್, ಮುಂಚೆ ಲೈಫು ಏನು ಎಲ್ಲೋ ಹೋಗಿದ್ರು ಸಾಲ ಕೇಳಿದ್ರು ಕೊಡ್ತಾ ಇರಲಿಲ್ಲ ಸರ್. ಈ ಗ್ರಾಮೀಣ ಒಕ್ಕೂಟದಿಂದ ಏನೊಂದು ರೆಕಾರ್ಡ್ಸು ಕೇಳ್ದೇನೆ ನಮಗೆ ಸಾಲ ಕೊಡೋದಂದರೆ ಇದು ಒಂದೇ ಸರ್. ಸಂಘ ಅಂದರೆ ನಮ್ಮ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾಯಿದೆ ಸರ್. ಅಷ್ಟೇ ಸರ್. ಸಹಾಯ ಆದರೆ